ಹಾಯ್ ಹಲೋ ನಮಸ್ಕಾರ. ದಿಸ್ ಇಸ್ ಯುವರ್ಸ್ ಕಾರ್ತಿಕ್. ಸೋಮವಾರ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಆ್ಯಸ್ ಯೂಶ್ವಲ್ ನಿಮ್ಮ ಮುಂದೆ ಹಾಜರಾಗಿದ್ದೀನಿ. ಸ್ನೇಹಿತರೆ, ನೆಕ್ಸ್ಟ್ ಕ್ಷೇತ್ರ ಯಾವುದು? ಜೆ ಡಿ ಎಸ್ದು ಗೆದ್ದಿರೋವಂಥ ಕ್ಷೇತ್ರದಲ್ಲಿ ಮತ್ತೆ ಬಾವುಟ ಆರಿಸ್ತೀವ ಇಲ್ವಾ? ಇದೆ ಈ ಹೊತ್ತಿನ ವಿಶೇಷ. ಆ್ಯಸ್ ಯೂಶ್ವಲ್ ಇಟ್ಸ್ ಯುವರ್ಸ್ ಕಾರ್ತಿಕ್. ಸೋಮವಾರ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಶಿವ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನೆಕ್ಸ್ಟ್ ಕ್ಷೇತ್ರ ಏನು ಎತ್ತ ಅಂತ ಅಂದರೆ ತುಮಕೂರು ಜಿಲ್ಲೆಯ ತುರುವೇಕೆರೆ ವಿಧಾನಸಭಾ ಕ್ಷೇತ್ರ. ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ ಬರುತ್ತೆ. ಅದಕ್ಕೆ ಮುಂಚೆ ತುರುವೇಕೆರೆಯ ಅಂಬಿಗ ಯಾರಾಗ್ತಾರೆ? ಸದ್ಯದ ಮಟ್ಟಿಗೆ ತುರುವೇಕೆರೆಯ ಅಂಬಿಗ ಅಂದರೆ ಪ್ರೆಸೆಂಟ್ ಶಾಸಕ, ಹಾಲಿ ಶಾಸಕ HD ಕೃಷ್ಣಪ್ಪನವರು. ಹಳೆ ಹುಲಿ. ಹಿಂದೆಲ್ಲ ಈ ಕ್ಷೇತ್ರದ ಚಿತ್ರಣ ಮತ್ತು ಹಿಂದೆಲ್ಲ ಯಾರ್ಯಾರಿದ್ರು ಏನು ಎತ್ತ ಅಂತ ಹೇಳಿದ್ರೆ 1952 ಉಚ್ಚೇಗೌಡ ಕಿಸಾನ್ ಮಜ್ದೂರ್ ಪ್ರಜಾ ಪಾರ್ಟಿ, 57ರಲ್ಲಿ ಟಿ ಸುಬ್ರಹ್ಮಣ್ಯ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಮತ್ತು ಉಚ್ಚೇಗೌಡರು ಪ್ರಜಾ ಸೋಷಲಿಸ್ಟ್ ಪಾರ್ಟಿ 62. 72 MN ರಾಮಣ್ಣ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್, ಬಿ ಭೈರಪ್ಪಾಜಿ 72 ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್. ಇದು ಮೈಸೂರು ರಾಜ್ಯ. ಆ್ಯಂಡ್ ದೆನ್ ಕರ್ನಾಟಕ ಅಂತ ನಾಮಕರಣ ಆಗಿ ಕರ್ನಾಟಕ ಆದಂಥ ಸಂದರ್ಭದಲ್ಲಿ ಭೈರತಿ ಮನೋಜ್ ಭಾರತೀಯ ರಾಷ್ಟ್ರೀಯ ಇಂದಿರಾ ಕಾಂಗ್ರೆಸ್. ಆ್ಯಂಡ್ ದೆನ್ ಒನ್ಸ್ ಅಗೈನ್ ಬಿ ಭೈರಪ್ಪಾಜಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್, KH ರಾಮಕೃಷ್ಣಯ್ಯ ಜನತಾ ಪಕ್ಷ, ಎಸ್ ರುದ್ರಪ್ಪ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್, HB ನಂಜೇಗೌಡ ಜನತಾದಳ. ಜನತಾದಳ ಮೊದಲನೇ ಬಾರಿಗೆ ಬಾವುಟ ಆರಿಸಿದ್ದು 1994ರಲ್ಲಿ. ತದನಂತರದಲ್ಲಿ ಒಂದು ಕಾಲದಲ್ಲಿ ಯಡಿಯೂರಪ್ಪನ ಪರಮಾಪ್ತ MD ಲಕ್ಷ್ಮೀನಾರಾಯಣ 99ರಲ್ಲಿ ವೇವ್ ಇಲ್ಲದೆ ಇರುವಂಥ ಸಂದರ್ಭ, ಅಂದರೆ ವೇವ್ ಇದ್ದು ಕುಸಿದ್ಬಿಡ್ತು BJP. ಅಷ್ಟಾಗಿಯೂ ಇಲ್ಲಿ BJP ಬಾವುಟ ಆರಿಸ್ತು ಭಾರತೀಯ ಜನತಾ ಪಕ್ಷ. ತದನಂತರದಲ್ಲಿ MT ಕೃಷ್ಣಪ್ಪ ಫಾರ್ ದ ಫಸ್ಟ್ ಟೈಮ್ ಜಾತ್ಯತೀತ ಜನತಾದಳ 2004 ಎಂಟ್ರಿ ಕೊಡ್ತಾರೆ. ಅದಾದಮೇಲೆ ಸೋಕಾಳ್ ಜಗ್ಗೇಶ್ ನವರಸ ನಾಯಕ ಹತ್ತು ಕರೆದು ಟಿಕೆಟನ್ನು ತಗೊಂಡಂಥ ಗಿರಾಕಿ. ತದನಂತರದಲ್ಲಿ ಇವರು ಕಾಂಗ್ರೆಸ್ಗೆ ಗುಡ್ ಬೈ ಹೇಳಿ BJPಗೆ ಹೋಗ್ತಾರೆ. ಬಟ್ ಇವ್ರು ಸ್ಪರ್ಧೆ ಮಾಡಲ್ಲ. ಆ್ಯಂಡ್ ದೆನ್ ಒನ್ಸ್ ಅಗೈನ್ 2008 ಬೈ ಎಲೆಕ್ಷನ್, 2013 MT ಕೃಷ್ಣಪ್ಪನವರು. ಮತ್ತೆ BJPಗೆ ಹೊಸ ಎಂಟ್ರಿ ಬರುತ್ತೆ, ಮಸಾಲಾ ಜೈರಾಮು 2018. 23ಕ್ಕೆ ಒನ್ಸ್ ಅಗೈನ್ ಹಳೆ ಹುಲಿ 4ನೇ ಬಾರಿ MT ಕೃಷ್ಣಪ್ಪನವರು MLA ಆಗಿದ್ದಾರೆ ಹಾಲಿ. ಈ ಕ್ಷೇತ್ರದ ತುರುವೇಕೆರೆಯ ಅಂಬಿಗ ಸದ್ಯದ ಮಟ್ಟಿಗೆ MT ಕೃಷ್ಣಪ್ಪನವರು ಇವ್ರನ್ನೇ ಅಂಬಿಗ ಆಗಿ ಮುಂದುವರಿಸ್ತಾರ ಅಥವಾ ಅಂಬಿಗನ ಸ್ಥಾನವನ್ನು ಪಲಾಟ ಮಾಡ್ತಾರ? ಇದೇ ಈ ಹೊತ್ತಿನ ವಿಶೇಷ. ತುರುವೇಕೆರೆಯ ಅಂಬಿಗ ಯಾರು? ಸ್ನೇಹಿತರೆ, ಈ ಕ್ಷೇತ್ರದ ವಿಶೇಷತೆ ಏನು ಅಂದರೆ ಚಲನಚಿತ್ರ ನಟನ ಕೊಟ್ಟಿದ್ದಂಥ ಕ್ಷೇತ್ರ. ಆ್ಯಂಡ್ ದೆನ್ ಈ ಕ್ಷೇತ್ರದಿಂದ ಮಂತ್ರಿಗಳು ಕೂಡ ಆಗಿದ್ದಾರೆ ರಾಮಕೃಷ್ಣಯ್ಯ ಅವರು. ತದನಂತರದಲ್ಲಿ MT ಕೃಷ್ಣಪ್ಪ ಅವ್ರ ಬಗ್ಗೆ ಹೇಳಬೇಕು ಅಂತ ಅಂದರೆ ಸಜ್ಜನ ರಾಜಕಾರಣಿ, ಹೊರಟು ಮನಸ್ಸಾದ್ರೂ ಇದ್ದಿದ್ದನ್ನು ಇದ್ದಂಗೆ ಹೇಳೋವಂಥ ರಾಜಕಾರಣಿ. ಕೆಲಸಗಳು ತುಂಬ ಆಗಿದೆ. ಈ ಕ್ಷೇತ್ರದಲ್ಲಿ 4ನೇ ಬಾರಿ ಗೆದ್ದಂಥ ಏಕೈಕ ಶಾಸಕ. ಒಂದು. ಎರಡನೇದು, ಮುಂದಿನ ಸಲ ಏನು ಎತ್ತ ಅಥವಾ ಈ ಬಾರಿಯ ಅವ್ರದ್ದು ಒಂದು ಕ್ಷೇತ್ರ ಹೆಂಗೆ ಏನು ಅಂತ ಅಂದರೆ, ಈ ಮನುಷ್ಯ ಯಾವುದನ್ನು ಸರ್ಕಾರದಿಂದ ಕಾಯೋದಿಲ್ಲ. ಏನಾರ ಮಾಡಿ ಅನುದಾನ ತಂದು ತನ್ನ ಕ್ಷೇತ್ರವನ್ನು ಉದ್ಧಾರ ಮಾಡಿ ತನ್ನ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಿದಂಥ ಕೀರ್ತಿ MT ಕೃಷ್ಣಪ್ಪನವರು. ಇವರು ಕೂಡ ಮುಖ್ಯ ಸಚೇತಕ ಪೋಸ್ಟ್ಗೆ ಅರ್ಹರಾಗಿದ್ದರು, ಆದರೆ ಕೊಡಲಿಲ್ಲ. ಕಾರಣಾಂತರಗಳಿಂದ GT ಹರೀಶ್ ಅವರು ಆದರೂ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಇರಲಿ. ಈ ಮನುಷ್ಯ ಅದಕ್ಕೆಲ್ಲ ಯಾವುದಕ್ಕೂ ಬೇಜಾರಿಲ್ಲ. ತೆಂಗಿನಕಾಯಿಗೆ ರೇಟ್ ಕೊಡಿಸಿದಂಥ ಖ್ಯಾತಿ ಇವ್ರದ್ದು, ಕೊಬ್ಬರಿಗೆ ರೇಟ್ ಕೊಡಿಸಿದಂಥ ಖ್ಯಾತಿ. ಆ್ಯಂಡ್ ದೆನ್ ತುರುವೇಕೆರೆನ ತುಮಕೂರು ಥರ ಟ್ವಿನ್ ಸಿಟಿಯಾಗಿ ಬೆಳೆಸಬೇಕು ಅಂತ ಹಲವಾರು ಯೋಜನೆಗಳನ್ನು ತಂದಂಥ ಕೀರ್ತಿ. ಹಾಗಾಗಿ ಮುಂದಿನ ಸಲನೂ ತುರುವೇಕೆರೆಯಲ್ಲಿ MT ಕೃಷ್ಣಪ್ಪನವರು ಅಂಬಿಗ ಆಗೋದು ಖಂಡಿತ. ತುರುವೇಕೆರೆಯ ಅಂಬಿಗ MT ಕೃಷ್ಣಪ್ಪನವರು. ಇಲ್ಲಿ ಒಂದು ಸಮಸ್ಯೆ ಏನಪ್ಪ ಅಂತ ಅಂದರೆ BJPಯ ಮಸಾಲಾ ಜೈರಾಮ್. ಅಂದರೆ 2023ರಲ್ಲಿ ಯಾವ್ಯಾವ ರೀತಿ ಫಲಿತಾಂಶ ಬಂತು ಅಂತ ಅಂದರೆ MT ಕೃಷ್ಣಪ್ಪ 68,163 ಆ್ಯಂಡ್ ದೆನ್ 58,240. ಜಸ್ಟ್ ಅಂದರೆ 10,000 ಮತಗಳು ವ್ಯತ್ಯಾಸ. ಹಾಗಾಗಿ BJP ಕೂಡ ನನಗೇ ಬೇಕು ಅಂತ. ಆ್ಯಂಡ್ ದೆನ್ ಬೆಮ್ಮಲ್ ಕಾಂತರಾಜು ನಮ್ಮ JDS ಅಲ್ಲಿ ತಿಂದು ಹೋದಂಥ ಒಂದು ನಾಯಿ, ನಿಯತ್ತಿಲ್ಲದೆ ಇರೋ ನಾಯಿ. ಬಟ್ ಇವತ್ತು ಅತಂತ್ರ ಆಗಿದೆ. ತದನಂತರದಲ್ಲಿ 2018ರಲ್ಲಿ ಕೇವಲ 2,000 ಮತಗಳ ಅಂತರದಿಂದ ಸೋತಂಥ MT ಕೃಷ್ಣಪ್ಪ. ಹಾಗಾಗಿ ಒನ್ಸ್ ಅಗೇನ್ MT ಕೃಷ್ಣಪ್ಪ ಈಸ್ ಎ ಕಿಂಗ್ ಅಂತ ಹೇಳ್ತಾ 2028ಕ್ಕೆ ನಮಗೆ ಅಂದರೆ ತುರುವೇಕೆರೆಗೆ ಅಂಬಿಗ ಯಾರಪ್ಪ ಅಂದರೆ JDS
ಪಕ್ಷದ ಅಭ್ಯರ್ಥಿ ಎಂ ಟಿ ಕೃಷ್ಣಪ್ಪ. ಸೊ ಇದು ಕೂಡ ನಮ್ಮ ತೆಕ್ಕೆಗೆ ಬರುತ್ತೆ. ಸೊ ಗೆದ್ದಿರೋ ಕ್ಷೇತ್ರನ ಹಾಗೆ JDS ಉಳಿಸ್ಕೊಳ್ಳುತ್ತೆ. ಸೊ ಇದೇ ಈ ಹೊತ್ತಿನ ವಿಶೇಷ. ತುರುವೇಕೆರೆ ಅಂಬಿಗ ಯಾರು? ಸೊ ನಮಸ್ಕಾರ ಸ್ನೇಹಿತರೆ, ಆ್ಯಸ್ ಯೂಶುವಲ್ ಇಟ್ಸ್ ಯುವರ್ಸ್ ಕಾರ್ತಿಕ್.